ಕನ್ನಡಿಯಲ್ಲೊಂದು ಸತ್ಯ ಇತ್ತು. ಅವನು ಕನ್ನಡಿಯನ್ನು ನೋಡಿದ ಕ್ಷಣ ಅವನ ಮುಖವೇ ಬದಲಾಗಿತ್ತು. ಕರ್ನಾಟಕದ ಹೊರನಾಡು ಸಮೀಪ ಒಂದು ಸಣ್ಣ ಸರಳವಾದ ಹೋಟೆಲ್ ಇತ್ತು. ಒಂದು ದಿನ ಬೆಳಗ್ಗೆಯಿಂದಲೇ ಹೋಟೆಲ್ ಮಾಲೀಕ ಕಾಯುತ್ತಲೇ ಇರ್ತಾನೆ. ಆದರೆ ಒಬ್ಬರು ಗ್ರಾಹಕರು ಬಂದಿರೋದೇ ಇಲ್ಲ. ಅಡಿಗೆ ಮನೆ ಒಳಗೆ ನೋಡಿದಾಗ ಅನ್ನ, ಸಾಂಬಾರ್, ಪಲ್ಯ ಎಲ್ಲವೂ ಭಕ್ತಿಯಿಂದ ಅಡಿಗೆ ಮಾಡಲಾಗಿತ್ತು. ಮನಸ್ಸು ತುಂಬಾ ಕಳವಳಗೊಂಡ ಮಾಲೀಕ ಅನ್ನಪೂರ್ಣೇಶ್ವರಿ ಅಮ್ಮನವರ ಚಿತ್ರದ ಮುಂದೆ ನಿಂತು ಕೈ ಮುಗಿದು ಪ್ರಾರ್ಥಿಸುತ್ತಾನೆ. ಆಹಾರ ವ್ಯರ್ಥವಾಗಬಾರದು, ದಯವಿಟ್ಟು ಯಾರನ್ನಾದರೂ ಕಳುಹಿಸು ತಾಯಿ, ಹಾಗೆಯೇ ನನಗೂ ಕೂಡ ವ್ಯಾಪಾರವಾಗುತ್ತದೆ ಎಂದು ಪ್ರಾರ್ಥಿಸುತ್ತಾನೆ. ಅಷ್ಟರಲ್ಲಿ ಹೋಟೆಲ್ ಬಾಗಿಲ ಬಳಿ ಸರಳವಾಗಿರುವಂತಹ ಒಬ್ಬ ಮಹಿಳೆ ಬಂದು ನಿಂತುಕೊಳ್ಳುತ್ತಾರೆ. ಅವಳ ಮುಖದಲ್ಲಿ ಅಪಾರ ಶಾಂತಿ, ಏನೋ ಹೇಳಲಾಗದ ಭಾವ. ಹೋಟೆಲ್ ಮಾಲೀಕನ ಮನಸ್ಸು ತಾನಾಗಿಯೇ ನಮನಗೊಂಡಿತು. ಅವಳಿಗೆ ವಿನಯದಿಂದ ಹೇಳುತ್ತಾನೆ, ಅಮ್ಮ ಒಳಗೆ ಬನ್ನಿ, ನಾನು ನಿಮಗೆ ಊಟ ಕೊಡುತ್ತೇನೆ ಎಂದು.